ಸರ್ ಈಗ ನೀವು ಹಾಸ್ಪಿಟಲ್ಲಿ ಆಯುರ್ವೇದ ಡಾಕ್ಟರ್ ಇದ್ದೀರಲ್ಲ, ಸೊ ನಿಮ್ಮ ಆಯುರ್ವೇದ ಬಗ್ಗೆ ಅಥವಾ ನಿಮ್ಮ ಇದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಡೀಟೇಲ್ಸ್ ಆಗಿ ಸ್ವಲ್ಪ ಬ್ರೀಫಾಗಿ ಸ್ವಲ್ಪ ಹೇಳಿಬಿಡಿ ಸರ್. ನಿಮ್ಮ ಬಗ್ಗೆ ಅದು ಹೇಗೆ ಮಾಡ್ತೀರಾ, ಹೇಗಿಲ್ಲ, ಏನು ಇರ್ತದೆ ಅಂತ. ನಾವು ಆಯುರ್ವೇದ ಡಾಕ್ಟ್ರು ಅನ್ಮೇಶ್ ಅಂತೇಳಿ, ನಾವು ವಂಶ ಪರಂಪರೆಯಾಗಿ ನಮ್ಮ ತಂದೆ ಕಾಲದಿಂದಲೂ ನಾವು ಇದರಾಗೆ ಬಂದಿದ್ದೇವೆ. ಈಗ ನಾವು ಡಿಗ್ರಿ ತೊಗೊಂಡು ನಾವು ಅಪ್ಪರು ಹೇಳ್ಕೊಟ್ಟಿದ್ದೆಲ್ಲ ವಿದ್ಯೆ ಎಲ್ಲ ನನ್ನ ಮನೆ ಇದೆ ಆಲ್ರೆಡಿ. ನಾವು ಡಿಗ್ರಿ ಮಾಡಿಬಿಟ್ಟು ನಾವು ಇದರೊಳಗೆ 30 ವರ್ಷ ಅನುಭವ ಇದೆ. ನಾವು ಈ ವಿದ್ಯೆ ಅಲ್ಲಿ ನೋಡ್ಬೇಕಾ, ಈ ವಿದ್ಯೆ ಸುಮಾರು ಎಲ್ಲರಿಗೂ ಬರ್ತದೆ ಅನ್ನೋದಿಲ್ಲ. ಇದು ಹೆಂಗಿದೆ ಅಂದರೆ ದೈವ ಸಂಭೂತವಾದಂಥ ವಿದ್ಯೆಗಳು ನಮ್ಮ ಮಾಡ್ತಾ ಇರೋದು. ಆಮೇಲೆ ಈ ವಿದ್ಯೆ ನಾವು 2 ಟೈಪ್ ಆಫ್ ಟ್ರೀಟ್ಮೆಂಟ್ ಇದೆ. ಒಂದು ದೈವ ಸಂಭೂತವಾದಂಥ ಚಿಕಿತ್ಸೆ, ಒಂದು ಯುಕ್ತಿವಾದಂಥ ಚಿಕಿತ್ಸೆ. ಈ ಚಿಕಿತ್ಸೆದಲ್ಲಿ ನಾವು 2 ಚಿಕಿತ್ಸೆ ಮಾಡ್ತೇವೆ. ಒಂದು ವೇಳೆ ನಾವು ಚಿಕಿತ್ಸೆ ಮಾಡೋದಲ್ಲಿ ಈ ಜನರಲ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಲ್ಲ, ಅದಕ್ಕಾಗಲಿಲ್ಲ ಅಂದರೆ ನಾವು ದೈವ ಸಂಭೂತವಾದಂಥ ಚಿಕಿತ್ಸೆಗೆ ನಾವು ಅಳವಡಿಸ್ಕೊಂಡು ಈ ರೀತಿಯಾದ ಚಿಕಿತ್ಸೆ ಮಾಡ್ತೀವಿ. ಇದನ್ನ ಈಗ ಈ ಥರ ಯಾರು ಮಾಡ್ತಾ ಇಲ್ಲ ಆಯುರ್ವೇದ ಡಾಕ್ಟ್ರು. ಇದು ನಮ್ಮಲ್ಲೇ ನಡೀತದೆ. ಆಮೇಲೆ ಇದಲ್ದೇ ನಾನು ನಾಡಿ ಪರೀಕ್ಷೆ ಒಂದು ಮಾಡ್ತೀನಿ. ನಾಡಿ ಪರೀಕ್ಷೆ ಮಾಡಿ ರೋಗ ನಿರ್ಧಾರವನ್ನು ಮಾಡ್ತೀನಿ. ಇದು ನಾಡಿ ಪರೀಕ್ಷೆ ನಮ್ಮ ಗುರುಗಳ ಪರಂಪರೆಯಿಂದ ಬರ್ತಕ್ಕಂಥದ್ದು. ಈ ಪದ್ಧತಿ ಮೊದಲೆಲ್ಲ ಇತ್ತು, ಈಗಲೂ ಇದು ನಡೀತಾ ಇದೆಯಾ? ನಡೀತಾ ಇದೆ. ಈಗ ಎಲ್ಲರಿಗೆ ಇದು ಕಲಿಯೋದು ಆಸಕ್ತಿ ಇಲ್ಲ. ಬರೀ ನಾಡಿ ನೋಡಿಬಿಟ್ಟು ನಿಮ್ಮದು ಪಲ್ಸ್ ಹಿಂಗೈತೆ ಹಂಗೈತೆ ಅಂತಾರೆ. ಇದು ನಾಡಿ ವಾತ ಪಿತ್ತ ಕಫ ನಾಡಿ, ಸನ್ನಿಪಾತದ ನಾಡಿ, ಆಮೇಲೆ ದ್ವಂದ್ವಜ ನಾಡಿ, ಆಕಂದುಜ ನಾಡಿ ಅಂತೇಳಿ ಬರ್ತವೆ. ಈ ಯಾವ ಟೈಮಿಗೆ ರೋಗ ಬಂದಿದೆ ಅಂತ ನಾಡಿ ಪರೀಕ್ಷೆಯಿಂದ ಹೇಳ್ಬೋದು. ಇಂಥ ನಾಡಿ ಪರೀಕ್ಷೆಗಳನ್ನು ನಾವು ಕಲ್ತಿದ್ದೀವಿ ನಮ್ಮ ಗುರುಗಳ ಆಶೀರ್ವಾದದಿಂದ. ಇಲ್ಲಿ ಕಾಲೇಜ್ನಲ್ಲಿ ಅಂತಲೆಲ್ಲ ಇದು ವಿದ್ಯೆ ಕಲಿಸೋದಲ್ಲ, ಇದು ಗುರು ಶಿಷ್ಯ ಪರಂಪರೆಯಿಂದ ಬರ್ತಕ್ಕಂಥದ್ದು ವಿದ್ಯೆನು. ಆಯುರ್ವೇದ ಬಂದು ಗುರು ಶಿಷ್ಯ ಪರಂಪರೆ. ಇದು ಎಲ್ಲರಿಗೂ ಆಯುರ್ವೇದ ಡಿಗ್ರಿ ತಗೊಂಡರೆಲ್ಲ ಆಯುರ್ವೇದ ಮಾಡ್ತಾರನ್ನೋ ಸುಳ್ಳು. ಮತ್ತೆ ಈಗ ಆಯುರ್ವೇದ ಕಾಲೇಜೆಲ್ಲ ಇದಾವೆ ಅಂತ ಹೇಳ್ತಾರಲ್ಲ, ಮತ್ತೆ ಅದೆಲ್ಲ ಹೇಗೆ? ಆಯುರ್ವೇದ ಕಾಲೇಜಿನಲ್ಲಿ ಹೆಂಗಿದೆ ಅಂದರೆ ಪಾಠ ಮಾಡ್ತಾರೆ, ಇವ್ರು ಕಲಿತಾರೆ. ಬಟ್ ಇಲ್ಲಿ ಗುರು ಶಿಷ್ಯ ಪರಂಪರೆ ಬರೋದಿಲ್ಲ. ಇಲ್ಲಿ ಈಗ ಆಲೋಪತಿನಲ್ಲಿ MBBS ಕಲಿತಾರೆ, ಅಲ್ಲಿ ಹೆಂಗೆ ಇದು ಕಲಿತಾರೆ ಹಂಗೆ ಮುಂದೆ ಮಾಡ್ಕೊಂಡು ಇದು ಟ್ರೀಟ್ ಮಾಡೋದು. ಇದು ನನ್ನ ಬ್ರೀಫ್ ಇಂಟ್ರಡಕ್ಷನ್ಸ್. ಓಕೆ.